ದೇಶದ ಅತಿ ದೊಡ್ಡ ಧಾರ್ಮಿಕ ಸಂಗಮ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದತ್ತ ವಿಶ್ವದ ಕಣ್ಣು ನೆಟ್ಟಿದೆ. 45 ದಿನಗಳಲ್ಲಿ 40 ಕೋಟಿಗೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಮೊದಲ ದಿನವೇ ಲಕ್ಷಾಂತರ ಜನ ಪ್ರಯಾಗ್ರಾಜ್ಗೆ ಬಂದಿಳಿದಿದ್ದಾರೆ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಮಹಾಕುಂಭ ಮೇಳದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕುಂಭದ ಮಹಾಮೇಳದ ಈ ವಿಶೇಷ ಕವರೇಜ್ ಅನ್ನು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲೇ ಇದ್ದು ಮಾಡ್ತಾ ಇದೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಜನ ಇವತ್ತು ಮೊದಲ ದಿನದ ಪುಣ್ಯ ಸ್ನಾನಕ್ಕೆ ಆಗಮಿಸಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇವರು ಯಾವ ದೇಶದವರು, ಯಾವ ರಾಜ್ಯದವರು, ಎಲ್ಲಿಂದ ಬಂದಿರೋರು, ಆದ್ರೆ ಸನಾತನಿಗಳ ಸಂಗಮದ ವಿಶೇಷವಾದಂತ ಈ ಪುಣ್ಯ ಗಳಿಗೆಯನ್ನು ನೋಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ಊರು, ಎಲ್ಲಿಂದ ಬಂದಿದ್ದಾರೆ, ಏನು ಅಂತ ಎಲ್ಲವನ್ನು ಕೂಡ ಕೇಳೋ ಪ್ರಯತ್ನ ಮಾಡೋಣ. ಕಿಧರ್ से आया जी? हम हनुमानगढ़ से आए हैं। हनुमानगढ़ से? अयोध्या? हाँ, अयोध्या से आए ना? नहीं, हनुमानगढ़ राजस्थान से। कैसा है ये बारी महाकुंभ, कैसा है? बहुत अच्छा है। अभी बाकी आगे चल के देखेंगे कैसा रहेगा। एक बार बोलिए हाथ उठा के, हर हर महादेव। देखो उधर कैमरा, हर हर महादेव, हर हर गंगे, जय श्री राम। ನೋಡಿ, ಇದು ಸಾವಿರಾರು ಜನ ಬಂದಿರೋರು. हम कुक्कड़ थाना हरियाणा से आए हैं। हाँ जी, हाँ, कुंभ का मेला देखने बहुत अच्छा है। हम पूरा लोग का पुण्य है। हाँ, सबका पुण्य है। ನೋಡಿ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನರ ಜನಸಾಗರವೇ ಹರಿದು ಬರ್ತಾ ಇದೆ ಕುಂಭವನ್ನ ನೋಡೋದಕ್ಕೆ, ಮಹಾಕುಂಭ ಮೇಳವನ್ನ ನೋಡೋದಕ್ಕೆ. ಬಂದವರೆಲ್ಲರೂ ಕೂಡ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ವಿಶೇಷವಾದಂತ ಒಂದು ಪುಣ್ಯವನ್ನ ಗಳಿಸ್ತಾರೆ ಅನ್ನೋದು, ನಮ್ಮ 7 ಜನ್ಮಗಳ ಪಾಪಗಳೆಲ್ಲವೂ ಕೂಡ ನಾಶ ಆಗಿ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು. ಹಾಗಾಗಿ ಸಾಧು ಸಂತರುಗಳು ಹಿಮಾಲಯ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿದ್ದಂಥ ಸಾಧು ಸಂತರು, ನಾಗು ಸಾಧುಗಳು, ಹಾಗೆ ಎಷ್ಟೋ ಜನ ಬಂದು ಇಲ್ಲಿ ಬೆಳಿಗ್ಗೆಯಿಂದಲೇ ಸ್ನಾನ ಮಾಡ್ತಾ ಇದ್ದಾರೆ. ಮೊದಲ ದಿನದ ಪುಣ್ಯ ಸ್ನಾನದಲ್ಲಿ ಲಕ್ಷಾಂತರ ಜನ ಆಲ್ರೆಡಿ ಸೇರಿದ್ದಾರೆ, ಬರ್ತಾನೆ ಇದ್ದಾರೆ, ಜನರ ಸಂಖ್ಯೆ ಸೇರ್ತಾನೆ ಇದೆ. ಇದು ಇಲ್ಲಿನ ಮಹಾಕುಂಭದ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಕೂಡ ಜನ ಜಾತ್ರೆ ನಡೀಲಿಕ್ಕಿದೆ ಈ ಮಹಾಕುಂಭದಲ್ಲಿ. ಬೆಳ್ಳಂಬೆಳಗ್ಗೆಯೇ ಅಮೃತ ಗಳಿಗೆಯಲ್ಲಿ ಚಳಿ ಲೆಕ್ಕಿಸದೆ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನಾದ್ಯಂತ ಹರ ಹರ ಮಹಾದೇವ್ ಉದ್ಘೋಷ ಕೇಳಿ ಬರ್ತಾ ಇದೆ. ಯಾವ್ಯಾವ ಊರುಗಳಿಂದ ಮತ್ತು ರಾಜ್ಯಗಳಿಂದ ಭಕ್ತರು ಬಂದಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೀಡಿರೋ ಮಾಹಿತಿ ನೋಡೋಣ ಬನ್ನಿ. ಸುಮಾರು 45 ಕೋಟಿಗೂ ಹೆಚ್ಚು ಜನ ಈ 44 ದಿನದಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೌದಾ, ಹಂಗಾಗ್ಬಿಡುತ್ತಾ ಅಂತ ಹೇಳಿ ಅನ್ಕೋತೀವಿ. ಇವತ್ತು ಮಹಾಕುಂಭ ಮೇಳದ ಮೊದಲ ದಿನದ ಇವತ್ತಿನ ಜನಸಾಗರವನ್ನ ನೋಡ್ಬೋದು. ಜಯಪ್ರಕಾಶ್ ಶೆಟ್ರೆ, ಹರ ಹರ ಮಹಾದೇವ್, हर हर महादेव, हर हर। कौन सा न्यूज? किधर से आया? न्यूज हम बिहार हैं। बिहार से। बोलिए एक बार, हर हर महादेव, हर हर महादेव। ಶೆಟ್ರೆ, ಜನಸಾಗರ ಇದು. ಬೆಳಿಗ್ಗೆ 2:40 ಆರಂಭ ಆದಂತ ಅಮೃತ ಗಳಿಗೆಯಲ್ಲಿ ಸಾಧು ಸಂತರುಗಳ ವಿಶೇಷವಾದಂತ ಸ್ನಾನದಿಂದ ಆರಂಭ ಆದಂತ ಮಹಾಕುಂಭ ಮೇಳ. ಈಗ ಈ ಹೊತ್ತಿಗೆ ನೋಡಿ, ಜನಸಾಗರ ನೋಡಿ, ಯಾವ ಊರಿಂದ ಬಂದವರು ಇವರು, ಯಾವ ದೇಶದಿಂದ ಬಂದವರು ಇವರು, ಸಾಗರ ಇದು ಉದ್ದಕ್ಕೂ ಬರ್ತಾನೆ ಇದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ವಿಶೇಷವಾದಂತ ಪುಣ್ಯ ಸ್ನಾನಗಳಾಗತ್ತೆ. ನೋಡಿ, ಮೊದಲಿಗೆ ಜುನಾ ಅಖಾಡದ ಸಾಧುಗಳು ಸ್ನಾನ ಮಾಡಿದ್ರು 2:40. ಅದಾದ ನಂತರ ನಿರಂಜೀವಿ ಅಖಾಡದ ಸಾಧುಗಳು ಸ್ನಾನ ಮಾಡಿದ್ರು. ಆ ನಂತರ ಸುಮಾರು 13 ಅಖಾಡದ ಸಾಧು ಸಂತರುಗಳು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ತಾನೆ. ಈಗ ಜನರಿಗೂ ಕೂಡ ಸ್ನಾನಕ್ಕೆ, ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮಹಾಸಂಗಮದಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಜನಸಾಗರವೇ ಕಂಡು ಬರ್ತಾ ಇದೆ. ಸಾಧುಗಳು, ಅಘೋರಿಗಳು, ಸನ್ಯಾಸಿಗಳು ಕೊರೆವ ಚಳಿಯನ್ನ ಲೆಕ್ಕಿಸದೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಯಮುನಾ, ಗಂಗಾ, ಸರಸ್ವತಿ ನದಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಆ ಕುರಿತು ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಮಾಹಿತಿ ನೀಡಿದ್ದಾರೆ. ಯುವಕರು, ಯುವತಿಯರು ಈ ಒಂದು ಮಹಾ ಹಿಂದೂ
ಧರ್ಮದ ಸನಾತನಿಗಳ ಮಹಾಸಂಗಮದ ಒಂದು ಪುಣ್ಯಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ನೋಡಿ, ಸಾವಿರಾರು ಜನ, ಲಕ್ಷಾಂತರ ಜನ ಮೊದಲ ದಿನದ 13ನೇ ತಾರೀಕು ಇವತ್ತಿನಿಂದ ಮಹಾಕುಂಭ ಆರಂಭ. ಸಾಧು ಸಂತರುಗಳ ಸಮಾಗಮ. ಕಿಧರ್ ಸೆ ಆಯಾ ಬಾಬಾಜಿ? ಅಲ್ವರ್ ಅಲ್ವರ್ ಅಲ್ಮಾರ್ ಸೆ. ನೋಡಿ, ಮಕ್ಕಳನ್ನ ಕರ್ಕೊಂಡು ವೃದ್ಧರು, ಎಳೆಯರು, ಹಿರಿಯರು ಎಲ್ಲರೂ ಕೂಡ ಆಗಮಿಸ್ತಿರುವಂತ ದೃಶ್ಯ ಇದು. ಸುಮಾರು ಮಹಾಕುಂಭದ ಎಂಟ್ರಿ ಇದೆಯಲ್ಲ ಜಯಪ್ರಕಾಶ್ ಶೆಟ್ರೆ, ಅಲ್ಲಿಂದ 1 ಕಿಲೋಮೀಟರ್ ದೂರ ಈ ಜಾಗ, ಇಲ್ಲಿಂದ ಮತ್ತೊಂದು ಕಿಲೋಮೀಟರ್ ದೂರ ಹೋದ್ರೆ ಸಂಗಮ. ಅದು ಸರಸ್ವತಿ ಹಾಗೆ ಯಮುನಾ ಹಾಗೆ ಗಂಗಾ ನದಿಗಳು ಸಂಧಿಸುವಂತ ಸಂಗಮದ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡ್ತಾರೆ. ಅಲ್ಲಿ ಗಂಗಾ ಮಾತೆಗೆ ಅಥವಾ ಸಂಗಮದ ಆ ಪುಣ್ಯ ಜಲಕ್ಕೆ ನೈವೇದ್ಯಗಳನ್ನ ಮಾಡ್ತಾರೆ, ಪ್ರೋಕ್ಷಣೆಗಳನ್ನ ಮಾಡ್ತಾರೆ. ಆ ನೀರನ್ನ ನಾವು ನಮ್ಮ ದೇಹಕ್ಕೆ ಅಥವಾ ನಾವು ಅಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ 7 ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವ ನಂಬಿಕೆ ಹಿಂದೂಗಳಲ್ಲಿದೆ. ಹಂಗಾಗಿ ಬೆಳಿಗ್ಗೆಯಿಂದಲೇ ಮೊದಲ ದಿನವೇ ಇವತ್ತು ಸ್ನಾನ ಮಾಡಬೇಕು ಅಂತ ಹೇಳಿ ಬರುವಂತ ಜನ ಇವರೆಲ್ಲರೂ ಬರುವವರು ಒಂದು ಬ್ಯಾಗ್ ಹಿಡ್ಕೊಂಡಿದ್ದಾರೆ. ಜಯಪ್ರಕಾಶ್ ಶೆಟ್ಟರ್ ನೋಡ್ಬೋದು ನೀವು, ಈ ಬ್ಯಾಗ್ ನಲ್ಲಿ ಆ ಸಂಗಮದ ಪವಿತ್ರ ಜಲವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂತ ಆ ಬ್ಯಾಗ್ ನಲ್ಲಿ ಕ್ಯಾನ್ಗಳಿದ್ದಾವೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಬಂದವರೆಲ್ಲರೂ ಕೂಡ ಈ ಒಂದು ಪುಣ್ಯ ಜಾಗ ಏನಿದೆ 10,000 ಎಕರೆ ಇದೆ. 4,500 ಹೆಕ್ಟೇರ್ ಜಾಗದಲ್ಲಿ ಈ ಮಹಾಕುಂಭ ಏನ್ ನಡೀತಾ ಇದೆ. 10,000 ಎಕರೆ ಜಾಗದಲ್ಲಿರುವಂತ ಈ ಮಹಾಕುಂಭವನ್ನ ನೋಡೋದಕ್ಕೆ ಬಂದಿರೋರು ಯಾವ ಭಾಗದಿಂದ ಅವ್ರಿಗೆ ಎಲ್ರಿಗೂ ಕೂಡ ಒಂದೇ ಜಯಘೋಷ, ಹರ ಹರ ಮಹಾದೇವ್. ಲಕ್ಷಾಂತರ ಭಕ್ತರು ಶಾಹಿ ಸ್ನಾನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ವ್ಯಕ್ತಪಡಿಸುತ್ತಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿರೋ ಭಕ್ತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಯಾಗ್ರಾಜದ ಮಹಾಕುಂಭ ಮೇಳದ ಪವಿತ್ರವಾದ ಸ್ಥಾನದ ಸಂಗಮದ ಜಾಗದಲ್ಲಿದ್ದೀವಿ. ಸಾವಿರಾರು ಜನ ಅಲ್ಲ ಇದು, ಲಕ್ಷಾಂತರ ಜನ ಅಲ್ಲ ಇದು, ಕೋಟ್ಯಾಂತರ ಜನ ಸಂಗಮದಲ್ಲಿ ಸ್ನಾನ ಮಾಡ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಫ್ಲೋಟಿಂಗ್, ಈ ರೀತಿಯ ಫ್ಲೋಟಿಂಗ್ ಏನು ಸೆಕ್ಯೂರಿಟಿ ಸಿಬ್ಬಂದಿಗಳಿದಾವಲ್ಲ, ಇಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಫ್ಲೋಟಿಂಗ್ ಬ್ರಿಡ್ಜ್ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಫ್ಲೋಟಿಂಗ್ ಡಬ್ಬಿಗಳನ್ನು ಇಟ್ಟಿದ್ದಾರೆ. ಈ ಡಬ್ಬಿಗಳಿಂದ ಈ ಕಡೆಗೆ ಯಾರು ಕೂಡ ಹೋಗೋಂಗಿಲ್ಲ. ಇಲ್ಲಿ ದೋಣಿಗಳಿದಾವೆ, ದೋಣಿಗಳ ಮೂಲಕ ಹೋಗಬೇಕ ಹೊರತು ಈ ಫ್ಲೋಟಿಂಗ್ ಡಬ್ಬಿಗಳಿಂದ ಆ ಕಡೆಗೆ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಸಂಗಮದಲ್ಲಿ ಯಮುನಾ, ಗಂಗೆ ಮತ್ತೆ ಅಂತರ್ಗಾಮಿಯಾಗಿ ಸರಸ್ವತಿ ನದಿ ಸಂಧಿಸುವಂತ ಈ ಪವಿತ್ರವಾದಂತ ಜಾಗದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ನಮ್ಮ 7 ಜನ್ಮಗಳ ಪಾಪ ಕರ್ಮಗಳೆಲ್ಲವೂ ಕೂಡ ಶಮನ ಆಗುತ್ತೆ, ಅಥವಾ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವ ಒಂದು ನಂಬಿಕೆಯಲ್ಲಿ ಹಿಂದೂ ಸನಾತನಿಗಳ ಸಮಾಗಮ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಮಹಾಕುಂಭ ಮೇಳದ ಇವತ್ತಿನ ಮೊದಲನೇ ದಿನದ ಮಹಾಕುಂಭ ಮೇಳದ ಪವಿತ್ರ ಸ್ನಾನಕ್ಕೆ ಆಗಮಿಸಿರುವಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಸಂಗಮದ ಜಾಗವನ್ನು ನೋಡ್ತಾ ಇದ್ರೆ ಬರೀ ಜನರೇ ಕಾಣಿಸ್ತಾರೆ ನಿಮ್ಗೆ, ಬರೀ ಜನರೇ ಕಾಣಿಸ್ತಾರೆ. ಇಲ್ಲಿನ ಈ ಪವಿತ್ರವಾದಂತ ಜಲವನ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಬಂದಿದ್ದಾರೆ. ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಕೂಡ ಇಲ್ಲಿ ಪವಿತ್ರವಾದ ಸ್ನಾನವನ್ನ ಮಾಡ್ತಾರೆ. ನೋಡಿ, ಈಗ ನಡೆಯುವಂತ ಈ ಪುಣ್ಯ ಗಳಿಗೆ ಇದೆಯಲ್ಲ, ಈಗ ಸ್ನಾನ ಮಾಡಿದ್ರೆ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಂದ ಜನರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಧು ಸಂತರ ಸಮಾಗಮವೂ ಕೂಡ ಆಗ್ತಾ ಇದೆ. ಉದ್ದಕ್ಕೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಸಂಗಮದ ದಡದ ಉದ್ದಕ್ಕೂ ಕೂಡ ಜನ ಸ್ನಾನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಸಂಗಮದ ದಡದ ಉದ್ದಕ್ಕೂ ಕೂಡ ಸ್ನಾನದಲ್ಲಿ ನಿರತರಾಗಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ 2:40 ಮೊದಲು ಸಾಧು ಸಂತರ ಪುಣ್ಯ ಸ್ನಾನದ ನಂತರ ಆರಂಭ ಆದಂತ ಈ ಪವಿತ್ರವಾದಂತ ಸ್ಥಾನ ಈಗ ಯಾತ್ರಿಗಳ ಸ್ಥಾನಕ್ಕೆ ತೆರೆದುಕೊಳ್ತಾ ಇದೆ. ಇಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯೂ ಕೂಡ ಇದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಯಾರೂ ಕೂಡ ಮುಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸಿಬ್ಬಂದಿಗಳು ಎಲ್ಲವನ್ನ ನಿಭಾಯಿಸಿದ್ದಾರೆ. ಬೋಟ್ಗಳಿದಾವೆ, ಮುಂದಕ್ಕೆ ಯಾರು ಬರಬಾರ್ದು, ಯಾಕಂತ ಹೇಳಿದ್ರೆ ಮುಂದೆ ಆಳ ಇದೆ. ಹಾಗಾಗಿ ಮುಂದಕ್ಕೆ ಯಾರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿಬ್ಬಂದಿ ಇಲ್ಲೇ ನಿಂತು ಎಲ್ಲರನ್ನು ಕೂಡ ಹಿಂದಕ್ಕೆ ಕಳಿಸ್ತಾ ಇದ್ದಾರೆ. ಫ್ಲೋಟಿಂಗ್ ಡಬ್ಬಿಗಳಿದಾವೆ, ಡಬ್ಬಿಗಳಿಂದ ಮುಂದಕ್ಕೆ ಯಾರು ಕೂಡ ಹೋಗಂಗಿಲ್ಲ. ಇನ್ನು ಮಧ್ಯದ ಸಂಗಮಕ್ಕೆ ಏನಾದ್ರೂ ಹೋಗ್ಬೇಕು ಅನ್ನೋದಾದ್ರೆ, ಅಂದ್ರೆ ಯಮುನಾ, ಗಂಗೆ ಮತ್ತೆ ಸರಸ್ವತಿ ಸಂಧಿಸುವ ಜಾಗಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಹೋಗುವವರು ಇಲ್ಲಿ
ದೋಣಿಗಳ ಮೂಲಕ ಹೋಗಬೇಕು. ದೋಣಿಯ ಸಿಬ್ಬಂದಿಯಲ್ಲಿದ್ದಾರೆ, ಜಾಕೆಟ್ಗಳನ್ನು ಹಾಕಿ ಕರೆದುಕೊಂಡು ಹೋಗ್ತಾರೆ. ಇದು ಸಂಗಮದ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಈ ಸಂಗಮದ ಸ್ನಾನವನ್ನ ಕರ್ನಾಟಕದ ಜನರಿಗೆ ಹೇಗಾಗುತ್ತೆ, ಮೊದಲ ದಿನ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರಯಾಗ್ರಾಜ್ನ ಸಂಗಮ ಸ್ನಾನದ ಸ್ಥಳದ ಬಳಿ ಯುಪಿ ಸರ್ಕಾರ ಸಕಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದೆ. ಸಂಗಮ ಸ್ಥಳದಲ್ಲಿ ಭಕ್ತರ ಸುರಕ್ಷತೆಗೆ ವಿಶೇಷ ತಂಡ ಕಾರ್ಯೋನ್ಮುಖವಾಗಿದೆ. ಬಂದ ಭಕ್ತರು ಸುರಕ್ಷಿತವಾಗಿ ಸ್ನಾನ ಮಾಡಿ ಸುರಕ್ಷಿತವಾಗಿ ಮರಳುವ ಜವಾಬ್ದಾರಿ ನೋಡ್ಕೊಳ್ತಾ ಇದೆ ನುರಿತ ತಂಡ. ಈ ರೆಸ್ಕ್ಯೂ ಟೀಮ್ ಜೊತೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ರೆಸ್ಕ್ಯೂ ಟೀಮ್ ಕೂಡ ಇಲ್ಲೇ ಇದೆ. ಯೋಗಿ ಸರ್ಕಾರ ಇಲ್ಲಿ ಬರುವಂತ ಯಾತ್ರಿಕರಿಗೆ ಪುಣ್ಯ ಸ್ನಾನಕ್ಕೆ ಹೇಗೆ ವ್ಯವಸ್ಥಿತವಾದಂತ ಅನುಕೂಲ ಮಾಡಿಕೊಟ್ಟಿದೆಯೋ, ಯಾತ್ರಾರ್ಥಿಗಳು ಸ್ನಾನ ಮಾಡುವಾಗ ಏನಾದ್ರೂ ಅವಘಡಗಳು ಸಂಭವಿಸಿ ದುರಂತಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೆಸ್ಕ್ಯೂ ಟೀಮ್ಗಳನ್ನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಈ ಪೊಲೀಸರು ಈ ರೀತಿಯ ಬೋಟ್ಗಳ ಮೂಲಕ ಇಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಆ ಮೂಲಕ ಯಾರಾದ್ರೂ ಈ ಒಂದು ಫ್ಲೋಟಿಂಗ್ ಡಬ್ಬಿಯಿಂದ ಮುಂದಕ್ಕೆ ಬಂದದಾದ್ರೆ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗೂ ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಅವಘಡಗಳಾದ್ರೆ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಸಿದ್ಧವಿದೆ. ಸರ್, क्या यूनिट है सर आपका? रेस्क्यू यूनिट ये 4th BN PSC आप दल बाढ़ राहत दल। बाढ़ राहत दल क्या ऑपरेशन होता है आपका? यहाँ पे पब्लिक को गहरे में न जाने देना, समुचित स्नान कराना, सुरक्षित ये जोखिम ना उठा सके, ये ड्यूटी हमारी है। कितना लोग है सर आपका टीम में, यूनिट में? यूनिट में हमारे हैं करीब 100 लोग हैं। 1000 लोग है। ये पूरा आपका दल है। इंचार्ज किधर है सर? इंचार्ज वो इसी परिसर में है, मेला परिसर। ये संगम नोज से और किला घाट वहाँ तक हमारी ड्यूटी लगाई गई है। एवरीडे 44 डेज उधर ही रख के लोग को गंडांतर हो तो आपको इधर रेस्क्यू करता है। हाँ, पब्लिक को मना करना, गहरे में न नहाएं, सुरक्षित स्नान करें, सुरक्षित जाएं, ये हमारी ड्यूटी है। पवित्र स्थान है, पवित्र स्थान, दिनमान है, पवित्र गलिगे है, क्या बोलता सर जी? नहीं, पवित्र ही है, स्नान है, महापर्व है ये, पौष पूर्णिमा, भारत का ऐतिहासिक दिन, ऐतिहासिक विश्व का ऐतिहासिक दिन। विश्व ನೋಡಿ, ಇದು ರೆಸ್ಕ್ಯೂ ಸಿಬ್ಬಂದಿ ಸುಮಾರು 1000 ಜನ ಪವಿತ್ರ ಸ್ನಾನ ಮಾಡುವಂತ ಈ ಸ್ಥಳ ಇದೆಯಲ್ಲ, ಸಂಗಮದ ಜಾಗದ ದಡದಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ಜನರಿಗೆ ಮನದಟ್ಟು ಮಾಡ್ತಾರೆ. ಮುಂದಕ್ಕೆ ಹೋಗಬೇಡಿ, ಏನು ಎತ್ತ ಎಲ್ಲವನ್ನು ಕೂಡ ಮನದಟ್ಟು ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ಸುರಕ್ಷತೆಯಿಂದ ಬಂದವರು ಸುರಕ್ಷತೆಯಿಂದ ಸ್ನಾನ ಮಾಡಿ ಪಾವಿತ್ರ್ಯ ಪುಣ್ಯವಾದ ನದಿಯಲ್ಲಿ ಮಿಂದು ಸುರಕ್ಷತೆಯಿಂದ ಹಾಗೆ ಹೋಗ್ಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿದೆ. ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನ ಈ ಪುಣ್ಯ ನೆಲದಲ್ಲಿದ್ದು ಮಹಾಕುಂಭದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಮಹಾಕುಂಭ ಮೇಳದ ವಿಶೇಷತೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋಣ ಒಂದು ಬ್ರೇಕ್ನ ಬಳಿಕ. ಮಹಾಕುಂಭ ಮೇಳದಲ್ಲಿ ಸಾವಿರಾರು ಭಕ್ತರಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಒಬ್ಬ ಸಾಧು ನೋಡ್ಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಸಾಧು ಮಹಾರಾಜ್ ಆದ್ರೂ ಯಾರು, ಅವರ ವಿಶೇಷತೆ ಏನು, ಒಂದೇ ಸಲಕ್ಕೆ ಹೇಗೆ ಸಾವಿರಾರು ಭಕ್ತರಿಗೆ ಊಟೋಪಚಾರ ನಡೀತಿದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಕೋಟ್ಯಾಂತರ ಜನ ಮಹಾ ಕುಂಭಮೇಳಕ್ಕೆ ಬರ್ತಾರೆ. ಕೋಟ್ಯಾಂತರ ಜನರಿಗೂ ಕೂಡ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನ ಮಾಡಿದೆ. ಅದರ ಹೊರತಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನರಿಗೆ ಕೆಲ ಭಂಡಾರಗಳಲ್ಲಿ ಊಟದ ವ್ಯವಸ್ಥೆಯನ್ನ ಆಯಾ ಸಾಧು ಸಂತರುಗಳು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿ ಸಾಧುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಜಿ. नमस्कार। आप किधर से आया? आपका आश्रम पूरा किधर? बिहार से। पूरे दिन यात्रियों को आप खाना के व्यवस्था करते हैं? ये करते तो भगवान हैं, ऊपर वाले मालिक करते हैं, नाम मेरा है। करता है ऊपर वाला, नाम मेरा है। कितना लोग अन्नदान करते? अनावर्त जितना कर सके, कोई गिनती नहीं, जितना कर सके। बिहार से कितना साधु इधर से महाकुंभ के आए सर?
ये भी अनाप गिनती नहीं है, अनगिनती है। सत्य सनातनी है, जो हिंदू हैं वही। कितना कुंभ मेल से आप इधर ही सेवा करता हूँ? ये भी बता नहीं सकते हम। भगवान अनंत हैं, उनकी लीला अनंत है। कितना करेंगे वो वो जाने ऊपर वाला। चलना चाहिए, एक भी भूखा न जाए, यही व्रत है। महाकुंभ सनातनिಗಳ संगम, ये पवित्र नेल है, पवित्र भूमि है, पवित्र गलिगे है। इसी टाइम में आप क्या बोलता है लोग को? सारा व्यवस्था चलता है। मैं जब से मैं बादशाह से बाल्यावस्था से हूँ, यही अनावर्त चलता है मेरा। ये महाकुंभ हम का जीवित अवधि के लिए आया। ये हम पुण्य पुरुष हो, लोग पूरा पुण्य पुरुष हो, लोक उद्धार के लिए, धर्म रक्षण के लिए आप क्या संदेश देता हूँ? विश्व दर्शन करें, सब में परमात्मा का निवास है, परमात्मा स्वरूप देखे। सर्वे जन सुखिन भवन्तु। हाँ, ठीक ठीक। ಇಲ್ಲಿ ಭಂಡಾರಕ್ಕೆ ಬರುವಂತ ಸಾವಿರಾರು ಜನರಿಗೆ ಅನ್ನದ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದಂಥ ಬಿಹಾರದ ಸಾಧು ಸಂತರು ಹೇಳ್ತಿರುವಂಥ ಮಾತು. ಹಲವಾರು ವರ್ಷಗಳಿಂದ ಕುಂಭದಲ್ಲಿ ನಾವು ಈ ರೀತಿಯಾಗಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಭಗವಂತ ನಮಗೆ ಕೊಡ್ತಾನೆ, ನಾವು ಅದನ್ನು ಜನರಿಗೆ ಈ ಮೂಲಕ ನಮ್ಮ ಮೂಲಕ ಅದನ್ನು ಹಂಚುತ್ತೀವಿ, ಅನ್ನದಾನ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮೊದಲ ದಿನ ಹರಿದು ಬಂದ ಅಪಾರ ಭಕ್ತ ಸಾಗರ ಸುಸೂತ್ರವಾಗಿ ಬಿಹಾರದ ಸಾಧು ಊಟ ಉಪಚಾರ ವ್ಯವಸ್ಥೆ ನೋಡ್ಕೊಳ್ತಾ ಇದ್ದಾರೆ. ಯಾವೆಲ್ಲ ರೀತಿ ಅಡುಗೆ ತಯಾರಿ ನಡೀತಾ ಇದೆ, ಏನೆಲ್ಲ ಸಿಹಿ ಭೋಜನವಿದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೀಡಿರೋ ಮಾಹಿತಿ ನೋಡಿ. ನೋಡಿ, ಮಹಾಕುಂಭದ ವಿಶೇಷವಾದಂಥ ಈ ಮೊದಲ ದಿನದ ಪಾವಿತ್ರ್ಯ ಸ್ನಾನದಲ್ಲಿ ಬಿಹಾರದ ಅಖಾಡದ ಒಳಗಡೆ ನಾವಿದ್ದೀವಿ. ಸಾಧು ಸಂತರ ಒಂದು ಸಮಾಗಮ ಸಾಕ್ಷಿ ಆಗ್ತಾ ಇದೆ. ಗುರುಗಳ ಹೆಸರೇನು? ಗುರು ಕಾ ನಾಮ್ ಕ್ಯಾ ಹೈ? परम पूज्य प्रातः स्मरणीय श्री श्री 108 श्री महंत श्री राम सुमरन दास जी महाराज. ನೋಡಿ, ಈ ಶ್ರೀಗಳ ಒಂದು ನೇತೃತ್ವದಲ್ಲಿ ಊಟ ಉಪಚಾರವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭಜನೆ ಶ್ರೀರಾಮನ ನಾಮಸ್ಮರಣೆ ಆಗ್ತಾ ಇದ್ರೆ, ಶ್ರೀಗಳ ನೇತೃತ್ವದಲ್ಲಿ ಬರುವಂತ ಭಕ್ತರಿಗೆ ಭಂಡಾರದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಪಾತ್ರಗಳ ಮೂಲಕ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲಿ ಆಗುತ್ತೆ. ನೋಡಿ, ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆ ಆಗುತ್ತೆ. ಬಂದಿರುವಂಥ ಭಕ್ತರು ಈ ರೀತಿ ಇಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ಸರತಿ ಸಾಲಿನಲ್ಲಿ ಕುಳಿತುಕೊಂಡು ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕರಿಸಿ ಈ ಭಂಡಾರದಿಂದ ಹೊರಗಡೆ ಹೋಗ್ತಾರೆ. ನೋಡಿ, ಇಷ್ಟು ಜನ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕೆ ಬಂದಿರುವಂಥ ಜನ. ಈ ಜನ ಇಲ್ಲಿ ಈ ಭಂಡಾರದ ಒಳಗಡೆ ಬಂದರೆ ತಮಗೆ ಕಾಣ ಸಿಗೋದು ಪೂಜೆ ಪುನಸ್ಕಾರದ ಜೊತೆಗೆ ಭಂಡಾರದ ಪ್ರಸಾದವೂ ಕೂಡ. ನೋಡಿ, ಇಲ್ಲಿರುವಂಥ ಆಶ್ರಮದ ಸಿಬ್ಬಂದಿಗಳು ಸಾಧು ಸಂತರ ಜೊತೆಗೆ ಇಲ್ಲಿ ವಾಲಂಟಿಯರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ परमानेंट आश्रम के सेवक हैं, फुल टाइम आश्रम के हैं. हम कोई वॉलंटियर नहीं. ये लोग पूर्व संपूर्ण जीवन आश्रम के लिए समर्पित किया है. सब काम हम ही लोग करते हैं. हम लोग जितना काम है हम लोग ही करते हैं. जैसे भंडारा हुआ, गाड़ी चलाना हुआ, जो भी हुआ, हाँ हम लोग हैं. हाँ, महाराज जी के सेवक हैं, उनके ही सर भगवान का सेवक है. ಭಗವಾನ್ का ಸೇವಕ. हाँ, गुरु जी की कृपा से भगवान ಕೃಪೆಯೊಂದಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮ್ಮ ಜೀವನವನ್ನ ನಾವು ಶ್ರೀಗಳಿಗೆ ಮುಡಿಪಾಗಿಟ್ಟಿದ್ದೀವಿ. ಆ ಮೂಲಕ ಸೇವೆ, ಅದರ ಜೊತೆಗೆ ಈ ಕುಂಭಮೇಳದ ಮಹಾಕುಂಭಮೇಳದ ಸಮಯದಲ್ಲಿ ಇಲ್ಲಿ ಬಂದು ನಮಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದಲ್ಲಿ ಡಮರುಗ ಕೈಯಲ್ಲೇ ಹಿಡಿದ ಸಾಧುಗಳು ಗಮನ ಸೆಳೆತಾ ಇದ್ದಾರೆ. ಡಮರುಗ ಸಾಧುಗಳು ಯಾವ ರಾಜ್ಯದಿಂದ ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಭೋಲೆನಾಥ್ ಕಾ ನೃತ್ಯವನ್ನು ಮಾಡ್ತಾರೆ ಸ್ವಾಮಿ.
ನೋಡ್ತಾ ಇದ್ರಿ ನೀವು, ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ತ್ರಿಶೂಲ, ಕೈಯಲ್ಲಿ ಶಂಖ, ಭೋಲೆನಾಥನ ನಾಮ ಪಠಿಸುತ್ತಾ ಹರ ಹರ ಮಹದೇವ್ ಅಂತ ಹೇಳಿ ಈ ಮಹಾ ಕುಂಭಮೇಳದಲ್ಲಿ ಭಜನೆಯ ಜೊತೆಗೆ ನಾಮಸ್ಮರಣೆಯೂ ಕೂಡ ನಡೀತಾ ಇದೆ. ಬಾಬಾಗಳ ಆ ಸಂಗಮದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜಟಾಧಾರಿಗಳು ಭಸ್ಮವನ್ನ ಲೇಪಿಸಿಕೊಂಡು ಜಡೆಯೊಂದಿಗೆ ಬಂದಿರುವಂತ ಜೈ जय सीताराम, जय सियाराम, प्रिय राम, जय जय सियाराम, जय 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 श्री राम जय राम, जय जय राम, 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 श्री राम जय राम, जय जय राम। हर हर महादेव। प्रेम से बोलो श्यावर रामचंद्र भगवान की जय, वृंदावन बिहारी लाल की जय, हनुमान जी भगवान की जय, माँ लक्ष्मी नारायण भगवान की जय, जय जय सीताराम, जय जय राधे श्याम, हर 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 महादेव। जय भगवान, जय भगवान। ಇದು ಇದು ಸಂಗಮ, ಇದು ಹಿಂದೂಗಳ ಸಂಗಮ, ಇದು ಮಹಾಕುಂಭಮೇಳದ ಹಿಂದೂಗಳ ಸನಾತನಿಗಳ ಸಮಾಗಮ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನೋಡಿದ್ರಲ್ವಾ, ಭಕ್ತಿ ಭಾವದ ಸಂಗಮ, ಮಹಾಕುಂಭಮೇಳದ ಮಹಾಸಂಗಮ ಏನೆಲ್ಲ ವಿಶೇಷತೆಗೆ ಸಾಕ್ಷಿಯಾಗಿದೆ ಅಂತ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ